ಚಹಾ ಟೈಮ್ ಅಂದ್ರೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ನೋಡ್ರಿ. ನಮಸ್ಕಾರ ರೀ ಎಲ್ಲರಿಗೆ. ನನ್ನ ಹೆಸರು ಪವಿತ್ರ. ಇವತ್ತು ನಾ ಭಾಳ ದಿನದ ಮೇಲೆ ಚಹಾ ಮಾಡ್ಲತ್ತೀನಿ ನೋಡ್ರಿ. ಭಾಳ ದಿನ ಯಾಕಂತಂದ್ರೆ ನಾ ಚಹಾ ಕುಡಿಯೋದು ಬಿಟ್ಟು ಎಷ್ಟೋ ತಿಂಗಳುಗಳೇ ಆಯಿತು. ಈಗ ರೇರ್ ಕೇಸಸ್ನಾಗ ಕುಡಿತೀನಿ. ಹಂಗಂದ್ರೆ ಲಾಂಗ್ ಜರ್ನಿ ಮಾಡಬೇಕಿತ್ತು ಅಂದ್ರೆ ಕುಡಿತೀನಿ, ಇಲ್ಲಾಂದ್ರೆ ಯಾವಾಗ ಹಿಂಗೆ ತಲೆ ಬನ್ನಿ ಅನ್ನಿಸ್ತಂದ್ರೆ ಕುಡಿತೀನಿ. ಬಟ್ ರೆಗ್ಯುಲರಾಗಿ ಕುಡಿಯೋದನ್ನ ಬಿಟ್ಟಿನಿ ಅಂತಂದ್ರೆ ಇಷ್ಟ ಇಲ್ಲ ಅಂತಲ್ಲ, ಭಾಳ ಇಷ್ಟ ಚಹಾ ಅಂದ್ರೆ. ಒನ್ಸ್ ಅಪಾನ್ ಎ ಟೈಮ್ ಭಾಳ ಕುಡಿತಿದ್ದ ಚಹಾ. ಹಿಂಗೆ ವರ್ಕ್ ಮಾಡೋ ಹೊತ್ತಿಗೆ ಅದು ಭಾಳ ಕುಡಿತಿದ್ದ ಚಹಾ. ಅಂದ್ರೆ ಬ್ರೇಕ್ ಇತ್ತು ಚಹಾ ಕುಡಿಯೋದು, ಫ್ರೆಂಡ್ಸ್ ಕರೆದ್ರು ಚಹಾ ಕುಡಿಯೋದು, ಸ್ವಲ್ಪ ಜಲ್ದಿ ಹೋದ ಅಂದ್ರೆ ಚಹಾ ಕುಡಿಯೋದು, ಬರೀ ಹಿಂಗೆ ಆಗ್ತಿತ್ತು. ಒಂದು 3-4 ಚಹಾನ ಆಗೇ ಆಗ್ತಿವು ಒಂದು ಡ್ಯೂಟಿ ಮಾಡೋ ಟೈಮಿಗೆಲ್ಲ. ಹಾಗಾಗಿ ಅವಾಗ ಭಾಳ ರೂಢಿನೂ ಇತ್ತು. ಸಡನ್ನಾಗಿ ಬಿಡ್ಬೇಕಂದ್ರೆ ನಾನು ಅಂದ್ಕೊಂಡಿದ್ದು ಇದು ಪಾಸಿಬಲ್ ಅದ ಇಲ್ಲ ಬಿಡೋದು ಅಂತ ಅನ್ಸಿತ್ತು ನನಗನ. ಅಡಿಕ್ಷನ್ ಆಗೋಗ್ಬಿಟ್ಟಿತ್ತು ಪೂರ್ತಿ. ಬಟ್ ಆಮೇಲೆ ಬಿಟ್ರಿ ನಾ. ಅಂದ್ರೆ ಫಾರ್ ಸಮ್ ರೀಸನ್ಸ್ ಬಿಡಬೇಕಾಯ್ತು, ಅದ್ರ ಸಲುವಾಗಿ ನಾವು ಅನಿಸ್ಲಿಂದ ಬಿಡಬೇಕು ಅಂತಂದು ಬಿಡ್ತಿದ್ದಿಲ್ಲ. ಬಟ್ ಬಾಡಿ ಹೀಟ್ ಜಾಸ್ತಿ ಆಯಿತು ಅಂತಂದು ಬಿಟ್ರಿ ಹಾಗೆ. ಈಗ ನನ್ನ ಸಲುವಾಗಿ ಅಂತಂದು ನಾ ಜ್ಯೂಸ್ ಮಾಡ್ಕೊಂಡಿದ್ದೆ. ಅಂದ್ರೆ ಒಂದು ಶಾರ್ಟ್ಸ್ ವಿಡಿಯೋ ಹಾಕಿದ್ನ ವುಡ್ ಆ್ಯಪಲ್ ಅಂದ್ರೆ ಬೆಲ್ಲದ ಹಣ್ಣಿಂದು. ಅಂದ್ರೆ ಕಾಯಿನೇ ಇರ್ತವೆ, ಬೆಲ್ಲದ ಕಾಯಿ ಹಣ್ಣು ಹೆಂಗೆ ಅಂತಾರೆ, ಅದರದ್ದು ಜ್ಯೂಸ್ ಮಾಡ್ಕೊಂಡಿದ್ದು ವಿಡಿಯೋ ಹಾಕೀನಿ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಬೆಲ್ಲದ ಹಣ್ಣಿಂದು. ಅದು ಬಾಡಿ ಕೂಲಿಂಗ್ ಸಲುವಾಗಿ ಭಾಳ ಹೆಲ್ಪ್ ಮಾಡ್ತದೆ, ಸ್ಪೆಷಲಿ ಸಮ್ಮರ್ನಾಗ. ಇದು ಚಹಾನ ಇಷ್ಟು ಚಲೋ ಆಗ್ತಿತ್ತು, ನಂಗೆ ಭಾಳ ಟೆಂಪ್ಟ್ ಆಗ್ಲತ್ತಿತ್ತು ಕುಡಿಬೇಕಂತಂದು. ಅಂದ್ರೂ ಸ್ವಲ್ಪ ನಾ ಸೆಲ್ಫ್ ಕಂಟ್ರೋಲ್ ಇರಬೇಕು, ಚಹಾ ಕುಡಿಬಾರ್ದು ಅಂತ ಅಂದ್ಕೊಂಡು. ಬಟ್ ನಾನು ಚಹಾ ಕುಡಿಲಿಲ್ಲ. ಚಹಾ ಎಲ್ಲ ಮಾಡಿದ್ದಾಯಿತು, ಸೋಸ್ತಾ ನಮ್ಮ ಮಮ್ಮಿ ಪಪ್ಪಾಗೆ ಚಹಾ ಕೊಟ್ಟ. ನಾ ಬೆಲ್ಲದ ಹಣ್ಣಿನ ಜ್ಯೂಸ್ ಮಾಡ್ಕೊಂಡಿದ್ದೆ. ನಾ ಅದೇ ಜ್ಯೂಸ್ ಎಂಜಾಯ್ ಮಾಡಿದ್ರಿ. ಜ್ಯೂಸ್ ಮಾತ್ರ ಭಾಳ ಚಲೋ ಆಗಿತ್ತು. ಅದ್ರದ್ದು ಇನ್ನೊಂದು ಶಾರ್ಟ್ಸ್ ವೀಡಿಯೋ ಮಾಡಿ ಹಾಕ್ತೀನಿ. ಜ್ಯೂಸ್ ಮಾಡ್ಕೊಳ್ಳೋದು ಭಾಳ ಈಸಿ ಅದ ಮತ್ತು ಜಲ್ದಿನೂ ಆಗ್ಬಿಡ್ತದೆ. ಬಟ್ ಭಾಳ ಬೆನಿಫಿಟ್ಸ್ ಅವ ಜ್ಯೂಸಿಂದು. ಹಾಗಾಗಿ ಈಗ ಸ್ಟಾರ್ಟ್ ಮಾಡೀನಿ ರೀ ಅದೇ ಕುಡ್ಲಿಕ್ಕೆ. ಎಷ್ಟು ದಿನ ಹಿಂಗೆ ಕಾಯಿ ಸಿಗ್ತಾವೆ ನಮ್ಗೆ, ಅವಾಗವಾಗ ಕುಡಿತಿರ್ತೀನಿ. ರೆಗ್ಯುಲರಾಗಿ ನಾವು ಸಿಗೋಂಗಿಲ್ಲ. ಊರಿಗೆ ಹೋಗಿ ಬಂದಾಗ